ಮೇಡಮ್ ಚಿಕ್ಕ ಮಕ್ಕಳನ್ನೇ ಬಿಡಲ್ಲ. 2 ವರ್ಷ 3 ವರ್ಷ 5 ವರ್ಷದ ಮಕ್ಕಳನ್ನೇ ಬಿಡಲ್ಲ. ಇನ್ನು ಹಸು ಮೇಲೆ ಮಾಡ್ತಾರೆ ಅಂದ್ರೆ ಅದು ಅಲ್ಲವ್ರ ಎಷ್ಟು ಅಸಹ್ಯ. ಏನ್ ಮೇಡಮ್? ಅದನ್ನೇ ನಾನು ನೋಡಿದೆ, ಯೂಟ್ಯೂಬ್ ಅಲ್ಲಿ ನೋಡಿದೆ, ತುಂಬಾ ಬೇಜಾರಾಯ್ತು. ಎಲ್ಲಿ ರಾಜಕೀಯದ್ರು ಅವ್ರವ್ರದ್ದು ಇದ್ರಲ್ಲಿ ಅವ್ರವ್ರು ಬಿಸಿ ಇದಾರೆ, ಯಾರು ತಗೊಂತಾರೆ ಮೇಡಮ್ ಅದಕ್ಕೆ ಆಕ್ಷನ್? ಪುಟ್ಟ ಮಕ್ಳಿಗಾಗಿದ್ ಮೊನ್ನೆ ಒಂದು ಹುಬ್ಳಿ ಒಂದು ಆಯ್ತು, ನೋಡಿದ್ರು ನೀವು? 4 ಇಯರ್ಸ್ ಬೇಬಿ ಅದು. ಆ ಬೇಬಿಗಾದಾಗೇನೆ ಏನು ಆಕ್ಷನ್ ತಗೊಂಡಿಲ್ಲ. ಸೌಜನ್ಯ ಕೇಸ್ನ ಇನ್ನೂ ಆಕ್ಷನ್ ತಗೊಂಡಿಲ್ಲ. 15 ಇಯರ್ಸ್ ಬ್ಯಾಕ್ ಆಯ್ತು. ಇನ್ನು ಇದನ್ನೆಲ್ಲ ಯಾರು ತಗೊಂತಾರೆ? ನಾವು ಹಸು ಮೇಲೆ, ಮನುಷ್ಯನ ಮೇಲೆ ತಗೊಂತಿಲ್ಲ. ಜೀವ ಇದೆ, ನಾವು ಓಡಾಡ್ತಾ ಇದೀವಿ. ನಮ್ಮ ಮೇಲೆ ಏನು ಆಕ್ಷನ್ ತಗೊಂತಿಲ್ಲ. ಇನ್ನು ಹಸು ಮೇಲೆ ಏನ್ ತಗೊಂತಾರೆ? ಮಲಗಿರೋ ಮೂಕ ಪ್ರಾಣಿ ಅಲ್ವ್ರ ಅದು. ಮನುಷ್ಯ ಓಡಾಡಿ ಕೆಲಸ ಮಾಡಿ ದುಡ್ದು ತಿಂತಾ ಇದ್ದಾನೆ. ಅದಾಗಿದ್ ಕೇಸ್ನ ಏನು ಮಾಡಿಲ್ಲ ಇನ್ನು ಹಸು ಮೇಲೆ ಏನ್ ಮಾಡ್ತಾರೆ ಮೇಡಮ್? ಯಾವ ಗೌರ್ಮೆಂಟ್ ಬಂದ್ರು ಏನು? ಇವಾಗ ನಮ್ಮ ಭಾರತದಲ್ಲಿ ಯಾವ್ದೇ ಒಂದಾಗ್ಲಿ, ಸೌಜನ್ಯ ಕೇಸ್ ತಗೊಳ್ಳಿ, ಬೇರೆ ಯಾವ್ದೋ ಒಂದು ಹುಡುಗಿ ತಗೊಳ್ಳಿ, ಧರ್ಮಸ್ಥಳ ಆಗಿರೋ ಕೇಸ್ಗಳು ತಗೊಳ್ಳಿ, ಇಷ್ಟು ವರ್ಷ ಬೇಕಾ ಮೇಡಮ್ ನ್ಯಾಯ ಕೊಡ್ಸೋದಕ್ಕೆ? ಯಾವ್ದಕ್ಕೆ ಆಗ್ಲಿ ನಾನು ಹೇಳ್ತೀನಿ ಸಾಮಾನ್ಯ. ಅದು ಒಂದು ಪ್ರಾಣಿ, ಅದಕ್ಕೇನು ಮಾತು ಬರಲ್ಲ ಅಷ್ಟೇ. ಅದು ಒಂದು ಜೀವ ಅಲ್ವಾ? ಇವಾಗ ಒಂದು ಗಿಡ ಇದೆ, ಅದು ಒಂದು ಜೀವ ಅಲ್ವಾ? ಅದನ್ನ ನ್ಯಾಯ ಕೊಡ್ಸಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಬೇರೆ ಹಸುಗಿಲ್ಲ ಕೊಡಿಸ್ತಾರೆ ಇವ್ರು ನ್ಯಾಯನ? ಚಿಕ್ಕ ಮಕ್ಳ ಮೇಲೆ ರೇಪ್ ಆಗ್ತಿದೆ. ಕೆಲವ್ರು ಏನಂದ್ರೆ, ಇವಾಗ ನಾವೇ ಆಗ್ಲಿ, ಏನೋ ನಮ್ಮ ಮನೇಲಿ ಏನೋ ಒಂದು ಆಯ್ತು ಅಂದ್ರೆ ನಾವೇನ್ ಮಾಡ್ತೀವಿ? ಹೊರಗಡೆ ಹೋಗೋದಕ್ಕೆ ಒಂಥರ ಅವಮಾನ ಪಡ್ತೀವಿ. ನಮ್ಮ ಮನೆ ಮಗಳಿಗೊಂದು ರೇಪ್ ಆಗೋಯ್ತು, ಕೇಸ್ ಆಗೋಯ್ತು, ನಾಳೆ ದಿನ 10 ಜನ ನೋಡಿದ್ರೆ ಏನಪ್ಪಾ ಅನ್ಕೊಂತಾರೆ? ನಮ್ಮ ಮರಿ ಹೋಗುತ್ತಿಲ್ಲ ಅಂತ ತುಂಬಾ ಜನ ಗುಟ್ಟಾಗಿದ್ದಾರೆ. ಎಷ್ಟೋ ಜನದ ಮೇಲೆ ರೇಪ್ ಆಗಿದೆ. ಎಷ್ಟೋ, ಇವಾಗ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಯಾವ್ದೋ ಒಂದು ಆಗಿದೆ ಅದೇ ತರನೇ. ಒಂದು ಹುಡುಗಿಗೆ ಅವ್ರದ್ದು ತಾಯಿ, ಬಿಡು ಆಗೋಗಿದೆ ಅದ್ ಮನೇಲೆ ಇದ್ಬಿಡ್ಲಿ, ಹಿಂಗೇನೆ ವಿಷಯ, ಹೋಗೋದ್ ಬೇಡ ಹೊರಗಡೆ ಅಂತ ತಡೆದಿದ್ದಾರೆ. ಆದ್ರೆ ಎಷ್ಟೋ ಕೇಸ್ಗಳಾಗಿದೆ. ಗೌರ್ಮೆಂಟ್ ಏನ್ ತಗೊಂತಾರೆ? ಅದೇ ನೀವು ದುಬೈಲೋ ಪಾಕಿಸ್ತಾನದಲ್ಲೋ ಅಲ್ಲೇ ಕತ್ರಿಸಿ ಹಂಗೆ ಬಿಸಾಕ್ತಾರೆ. ಅವ್ನೇನು ಕಳ್ತನ ಮಾಡ್ದ ಕೈ ಕತ್ತರಿಸ್ತಾರೆ, ಇನ್ನೊಂದು ಮಾಡ್ದ ಮತ್ತೊಂದು ಕತ್ತರಿಸ್ತಾರೆ. ಇಲ್ಲಿ ಯಾಕೆ ನಮ್ಮ ಭಾರತದಲ್ಲಿ ಇದಿಲ್ಲ, ಅದಿಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ ಅಲ್ಲವ್ರ. ಅದು ಶಿಕ್ಷೆ ನಾವ್ ಹೇಳೋದಲ್ಲ ಮೇಡಮ್. ಅವ್ರಿಗೆ ಏನಂದ್ರೆ ಅಂತವ್ರಿಗೆಲ್ಲ ಇವಾಗ ರೇಪ್ ಚಿಕ್ಕ ಮಕ್ಳಿಗೆ ಮಾಡೋರ್ಗಾಗ್ಲಿ, ಇವ್ರು ಮಾಡೋರಾಗ್ಲಿ, ಒಬ್ರಿಗೆ ಯಾರಿಗಾರು ಮರಣ ದಂಡನೆ ಅಂತ ಆಯ್ತು ನೋಡಿ. ಮೊನ್ನೆ ಮದುವೆಯಲ್ಲಿ 9 ಜನ ಗಲ್ಲಾಯ್ತು. ಅವ್ರು ಏನ್ ಮಾಡಿದ್ರು ತಪ್ಪು, ಅವ್ರು ಅದೇನೋ ನಮಗ್ ಗೊತ್ತಿಲ್ಲ ಪರ್ಸನಲ್. ಒಟ್ಟಲ್ಲಿ ಅವ್ರಿಗೆ ಅಷ್ಟು ಜನಕ್ಕೂ ಮರಣ ದಂಡನೆ ಆಯ್ತು. ಆತರ ಈ ತರ ಮಾಡೋರ್ಗೆ ಒಂದ್ 4 ಜನಕ್ಕೆ ಕೊಟ್ರೆ ಈ ಪ್ರೋಸೆಸ್ ಮುಂದುವರಿಯೋದಿಲ್ಲ. ನಾನು ಹೇಳ್ತೀನಿ, ಕರೆಕ್ಟ್ ಅಲ್ಲವ್ರ ನಾನು ಹೇಳೋದು? ಈ ಪ್ರೋಸೆಸ್ ಮುಂದುವರಿಯಲ್ಲ. ಯಾಕಂದ್ರೆ ಜನರಲ್ಲಿ ಇವಾಗ ಈ ಹುಡುಗಿರು ಹಾಕೋ ಬಟ್ಟೆಗಳು ಹಂಗೆ ಇದೆ ಮೇಡಮ್. ಅದು ಪ್ರಚೋದನೆ ಮಾಡಬಾರ್ದು ಯಾರಿಗೂ. ನಾವು ಹಾಕೋ ಡ್ರೆಸ್ಸಸ್, ಇವ್ರು ಹಾಕೊಂಡು ಹೋಗೋ ಬಟ್ಟೆಗಳು ಚಿಕ್ಕ ಮಕ್ಳ ಮೇಲೆ ಅವ್ರಿಗೆ ಅದನ್ನ ಉಪಯೋಗಿಸ್ತಾ ಮಾಡ್ತಾ ಇದಾರೆ. ತಪ್ಪಲ್ಲವ್ರ ಅದು? ನಾವ್ ಹಾಕೋ ಬಟ್ಟೆ ನಮಗ್ ಸೆನ್ಸ್ ಇರ್ಬೇಕು. ಅವ್ರ ತಂದೆ ತಾಯಿಗೂ ಇದ್ರ ಹಾಕ್ಬೇಡಮ್ಮ ಅಂತ ಹೇಳೋಷ್ಟು ಅವ್ರಿಗೂ ಕಾಮನ್ ಸೆನ್ಸ್ ಇರ್ಬೇಕು. ಅದು ಚಿಕ್ಕ ಮಕ್ಳ ಮೇಲೆ ಅವ್ರು ಪ್ರಯೋಗ ಮಾಡಿದ್ದು ತೋರಿಸ್ತಾ ಇದಾರೆ. ಅದನ್ನ ದೊಡ್ಡವ್ರಿಗೆ ಏನು ಮಾಡಕಂತ ಪುಟ್ ಮಕ್ಳಿಗೆ ಮಾಡಿದ್ರ ಎಷ್ಟು ನೋವು ಅದಲ್ವ್ರ? ನಾವ್ ಹೇಳ ಸರಿ ತಾನೆ ಮೇಲೆ ಬಿಡ್ತಾರ ಅವರು ಕಾಮಂದ್ರು ಅಲ್ವ್ರ? ಅವ್ರಿಗೆ ಎಂತ ಶಿಕ್ಷೆ ಅಂದ್ರೆ, ನನ್ನ ಪ್ರಕಾರ ಮರಣ ದಂಡನೆ ಕೊಡ್ಬೇಕು ಅಂದ್ರೆ ನಾನು ಹೇಳೋದು. ಅಂಥವ್ರಿಗೆ ಮರಣ ದಂಡನೆ ಒಂದು 4 ಜನಕ್ಕಾದ್ರೆ ಮೇಡಮ್, ಮುಂದಿನವ್ರು ಆ ಥರ ಒಂದು ಕಾರ್ಯ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ ಅಲ್ವ್ರ? ನಾನು ಅದನ್ನೇ ಹೇಳ್ತೀನಿ. ನನಗೆ ತುಂಬ ನೋಡಿದ್ದೀನಿ ಮೇಡಮ್. ಮೊನ್ನೆ ಯಾವುದೋ ಒಂದು ಬಂಗಾರ ಇದರಲ್ಲಿ ಮಂಡ್ಯದಲ್ಲಿ ಯಾವುದದು ಯಾವ್ದು ಮಳವಳ್ಳಿ ಒಂದು ಹುಡುಗಿಗೆ ಹಂಗೆ, ಮಳವಳ್ಳಿಲಿ ಯಾವುದೋ ಒಂದು ಹುಡುಗಿಗೆ ಹಂಗೆ, ಐ ಥಿಂಕ್ ಮಳವಳ್ಳಿ, ಆ ಹುಡುಗ ಯಾರೋ ಮುದುಕ ಅಂತೆ ಪಾಪ, ಚಿಕ್ಕ ಹುಡುಗಿನ ರೇಪ್ ಮಾಡಿ ಟ್ಯಾಂಕಲ್ಲಿ ಬಿಸಾಕಿದ್ದಾರೆ. ಅದು ನೋಡಿದ್ದೀರಾ ಮೇಡಮ್ ನ್ಯೂಸ್? ನಾನು ಇಂಥ ತುಂಬ ನೋಡ್ತೀನಿ, ಯೂಟ್ಯೂಬಲ್ಲಾಗಲಿ ಯಾವುದಲ್ಲಾಗಲಿ ನೋಡ್ತೀನಿ. ಎಷ್ಟು ಅಸಹ್ಯ ಅನ್ಸುತ್ತೆ ಅಂದರೆ, ನಮ್ಮ ಇಂಡಿಯಾದಲ್ಲೇ ಈ ಥರ ಇಷ್ಟು ವರ್ಷಾಗಿ ಆಗ್ತಾ ಇರೋದು ಕೇಸ್ಗಳು. ಎಲ್ಲೇ ಆಗಲಿ ಚಿಕ್ಕ ಮಕ್ಕಳನ್ನ ರೇಪ್ ಮಾಡೋದು, ಎಲ್ಲರನ್ನೂ ರೇಪ್ ಮಾಡೋದು, ಅದಕ್ಕೊಂದು ಅರ್ಥನೇ ಇಲ್ಲ. ಅದು ತಾಯಿ ತಂಗಿ ಅಣ್ಣ ತಮ್ಮ ಸಂಬಂಧಕ್ಕೆ ಅರ್ಥನೇ ಇಲ್ಲವ್ರ ಅಲ್ಲವ್ರ ಹೇಳೋದು? ನನಗೆ ಅದಕ್ಕೆ ನಾನು ಅದೆಲ್ಲ ನೋಡ್ತೀನಲ್ಲ, ನಾನೇನೋ ತುಂಬ ಹಿಂಸೆ ಆಯಿತು, ನೋವಾಯಿತು. ಅದು ನೋಡಿದ್ದೀನಿ ಬಿಡಿ. ಆ್ಯಕ್ಚುಲಿ ಬ್ಲರ್ ಮಾಡಿದ್ರು ಅದನ್ನು ನಾನು ನೋಡಿದೆ. ನಾನು ನಮ್ಮ ಬ್ರದರು ಹಂಗೆ ಅಂದರು, ಏನು ನೋಡಿದಲ್ಲ ನಿಂಗೆ ಏನು ಅನಿಸ್ತಮ್ಮ ಅಂತ ಅಂದರು. ಅಪ್ಪ ನನಗೆ ಹಿಂಸೆ ಆಯಿತು ಅದನ್ನ ನೋಡಿ. ನನಗೆ ನಾನೇನೋ ಇದ್ರೆ ಎದುರು ಕತ್ತರಿಸಾಕ್ತಿದ್ದೆ ಅವನ್ನ. ಜನಗಳ ಹತ್ರ ನೋಡಿದಾಗ ಯಾರೇ ನೋಡಲಿ ಯಾರೇ ಬಿಡಲಿ ಮೇಡಮ್, ಅಲ್ಲೇ ಹೊಡಿಬೇಕು, ತಪ್ಪೇನಿಲ್ಲ. ಅವ್ನು ತಪ್ಪು ಮಾಡಿದನಲ್ವಾ? ಕಾನೂನು ಮಾತ್ರ ಏನಕ್ಕೆ ಕೇಳುತ್ತೆ ಅದನ್ನು? ಅವ್ನಿಗೆ ಶಿಕ್ಷೆ ಕೊಡಬಾರ್ದು ಏನಕ್ಕೆ ಕೇಳುತ್ತೆ? ಅವ್ನು ತಪ್ಪು ಮಾಡಿದ್ದಕ್ಕೆ ತಾನೇ. ಅವ್ನು ತಪ್ಪು ಮಾಡಿ ಅಲ್ಲೇ ಹೊಡೆದು ಬಿಸಾಕ್ರಿ ಅಷ್ಟೇ ನಾನು ಹೇಳೋದು. ಕರೆಕ್ಟ್ ಅಲ್ವಾ ಅದು?